ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಮೊಮೋಸ್ ಎಲ್ರಿಗೂ ಇಷ್ಟವಾಗಿರುವಂತಹ ರೆಸಿಪಿ ಇದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹತ್ತಿರದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ಚಿಕನ್ ಮೊಮೋಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ನೀವು ಚಪಾತಿ ಹೇಗೆ ಮಾಡ್ತೀರಿ ನೋಡಿ, ಅದೇ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ನಾದಬೇಕಾಗ್ಬೋದು, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಹೆಚ್ಚು ನಾದಬೇಕು. ಸ್ವಲ್ಪ ನೀರನ್ನು ಸೇರಿಸಿ ಮೊದಲಿಗೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಆಗಿದೆ ಚಪಾತಿ ಹಿಟ್ಟಿನ ಥರ. ಸ್ವಲ್ಪ ಮೆತ್ತಗೆ ಜಾಸ್ತಿ ಆಗಬೇಕು. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಇನ್ನೂ ಕೂಡ ನಾನು ನಾದ್ಕೊಳ್ತೇನೆ. ಆಗ ಕೈಗೆಲ್ಲ ಅಂಟುವುದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ನೀವು, ಮತ್ತು ಚೆನ್ನಾಗಿ ಬರ್ತದೆ, ಒಳ್ಳೆ ಮೆತ್ತಗೆ ಆಗ್ತದೆ. ಚಿಕನ್ ಮೊಮೋಸ್ ಎಲ್ರಿಗೂ ಇಷ್ಟ ಆಗ್ತದೆ. ಅದರಲ್ಲೂ ನಾನ್ ವೆಜ್ ಇಷ್ಟಪಡದವರು ಚಿಕನ್ ಬದಲು ನೀವು ವೆಜ್ಜನ್ನು ಹಾಕಿ ಮೊಮೋಸ್ ಮಾಡ್ಕೊಳ್ಬೋದು. ಮೊಮೋಸ್ ಎಲ್ರಿಗೂ ಇಷ್ಟ ಆಗ್ತದೆ. ಸೇಮ್ ಮೆಥಡ್, ವೆಜ್ ಬದಲು ನಾನ್ ವೆಜ್ ಹಾಕೋದು ಅಥವಾ ನಾನ್ ವೆಜ್ ಬದಲು ವೆಜ್ ಹಾಕ್ಕೊಳ್ಬೋದು. ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ, ನಾನಿಲ್ಲಿ ನಾದ್ಕೊಂಡಾಗಿದೆ. ಇದನ್ನು ಒಂದು 10 ಮಿನಿಟ್ಸ್ ಹೀಗೆ ಬಿಟ್ಟಿರ್ತೇನೆ ನಾನು. ನಂತರ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಚಿಕನನ್ನು ತಗೊಂಡಿದ್ದೇನೆ. ಚಿಕನನ್ನು ಕೈಮಾ ಮಾಡ್ಕೊಂಡಿದ್ದೇನೆ. ಅಂದರೆ ಒಂದು ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಬೇಡ ಅಂದರೆ ನೀವು ಕುಟ್ಕೊಳ್ಬೋದು ಅಥವಾ ಕೈಯಲ್ಲಿ ಬಿಡಿಸಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೀಮಾ ಅಂತೇಳಿ ನೀವು ಚಿಕನ್ ಶಾಪಲ್ಲಿ ಕೇಳಿದರೂ ಮಾಡಿಕೊಡ್ತಾರೆ. ಈಗ ಇದಕ್ಕೆ ಏನೆಲ್ಲ ಸೇರಿಸ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ. ಮೊದಲಿಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಚಿಕ್ಕ ಗಾತ್ರದಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಕ್ಯಾಪ್ಸಿಕಮ್ ಏನು ಬೇಕಾದರೂ ಸೇರಿಸ್ಕೊಳ್ಬೋದು ನೀವು. ನಿಮ್ಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಈಗ ನಾನಿಲ್ಲಿ 1 ಸ್ಪೂನಷ್ಟು, ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೋಬೇಡಿ. 1 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ. ಅದೇ ರೀತಿ ಇಲ್ಲಿ 1 ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊಳ್ಳಿ. ಅದಕ್ಕೆ ಉಪ್ಪನ್ನು ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿ, ಸೋಯಾ ಸಾಸು ಉಪ್ಪಿರ್ತದೆ. 1 ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಾದರೂ ಉಪ್ಪು ಜಾಸ್ತಿ ಇದ್ದರೆ ಸೋಯಾ ಸಾಸ್ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಚಿಲ್ಲಿ ಸಾಸ್ ಅರ್ಧ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ ಕೀಮಾದೊಟ್ಟಿಗೆ ಎಲ್ಲ ಮಸಾಲೆಗಳು ಮಿಕ್ಸ್ ಆಗಬೇಕು. ಹಾಗೆ ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಇದಕ್ಕೆ ಏನು ಬೇಕು ಎಲ್ಲ ಸೇರಿಸ್ಕೊಳ್ಬೋದು. ಅಂದರೆ ಖಾರ ಈಗ ಜಾಸ್ತಿ ಬೇಕು ಅಂದರೆ ನೀವು ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಿಕ್ಸ್ ಮಾಡಿ ಬದಿಗೆ ಇಟ್ಕೊಳ್ಳಿ. ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇವೆ ನೋಡಿ, ಅದನ್ನು ಇನ್ನೊಮ್ಮೆ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡ ನಂತರ ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೇನೆ ನೋಡಿ, ಅದನ್ನು ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಅಂದರೆ ಮೈದಾ ಹಿಟ್ಟಲ್ಲಿ ನೀವು ನಾದದಿದ್ದರೆ ಕ್ರ್ಯಾಕ್ಸ್ ಬರ್ತದೆ ಮೇಲೆ, ಮೊಮೋಸ್ ಮೇಲೆಲ್ಲ. ಅದಕ್ಕೆ ಮೈದಾ ಹಿಟ್ಟಿನಲ್ಲಿ ಮಾಡೋದಾದರೆ ಚೆನ್ನಾಗಿ ನಾದ್ಕೊಳ್ಬೇಕು. ನಂತರ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ಳಿ. ಅಂದರೆ ನೀವು ಪೂರಿ ಯಾವ ಥರ ಮಾಡ್ತೀರಿ ನೋಡಿ, ಅದೇ ಥರ ಮಾಡಲಿಕ್ಕೆ ತುಂಬ ಸುಲಭ, ಹೆಲ್ತಿಗೂ ಒಳ್ಳೆಯದು. ಹಬೆಯಲ್ಲಿ ಬೇಯಿಸ್ತಾ ಇದ್ದೀರಾ, ಅದರಿಂದ ಫ್ರೈ ಮಾಡ್ತಾ ಇಲ್ಲ, ಎಣ್ಣೆ ಇಲ್ಲ. ನೋಡಿ, ಚಿಕ್ಕ ಚಿಕ್ಕ ಪೂರಿ ಥರ ಮಾಡ್ಕೊಳ್ಬೋದು. ಇಲ್ಲಾದರೆ ದೊಡ್ಡ ಒಂದು ಚಪಾತಿ ಮಾಡಿ ನಂತರ ಒಂದು ಚಿಕ್ಕ ಚಿಕ್ಕ ಪೂರಿ ಥರ ನೀವು ಮುಚ್ಚಳದಲ್ಲಿ ಒತ್ಕೊಳ್ಬೋದು. ಯಾವ ಥರ ಸುಲಭ ಆಗ್ತದೆ ನೋಡಿ, ಆ ಥರ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಪೂರಿ ಥರ ಮಾಡಿಕೊಂಡು ಅದರ ನಡುವೆ ಫಿಲ್ಲಿಂಗ್ಸನ್ನು ಹಾಕ್ತಾ ಇದ್ದೇನೆ. ಅಂದರೆ ಚಿಕನ್ ಕೀಮಾ ಮಾಡ್ಕೊಂಡಿದ್ದೀವಿ ನೋಡಿ, ಅದನ್ನು ಇಲ್ಲಿ ತುಂಬಿಸ್ಕೊಂಡು ಯಾವ ರೀತಿಯಾಗಿ ಸುತ್ತಾ ಇದ್ದೇನೆ ನೋಡ್ಕೊಳ್ಬೋದು ನೀವು. ಮೊಮೋಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ನೋಡ್ಕೊಳ್ಳಿ. ಮೊಮೋಸ್ ಮಾಡ್ತೇವೆ ಅಂತ ಹೇಳಿದ ನಂತರ ಅದೇ ಶೇಪಲ್ಲಿ ಇರಬೇಕು ನೋಡಿ. ಅದಕ್ಕೆ ಯಾವ ಥರ ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೇನೆ ಅಂತ ನೋಡಿ 1-2 ಸರಿ ನೀವು ಮಾಡ್ಕೊಳ್ಳಿ. ನಂತರ ನಿಮಗೆ ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು. ನಿಮಗೆ ಇಷ್ಟಪಟ್ಟಾಗ ಈ ರೆಸಿಪಿಯನ್ನು ನೀವು ಮಾಡಿ ತಿನ್ಬೋದು. ಸುಮ್ಮನೆ ಹೊರಗಡೆ ನೀವು ತಿನ್ನಬೇಕಂತಿಲ್ಲ, ಮನೆಯಲ್ಲೇ ನೀವು ಆರಾಮಾಗಿ ಬೇಕಾದಷ್ಟನ್ನು ಮಾಡ್ಕೊಂಡು ತಿನ್ಬೋದು.
ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ ಯಾವ ಥರ ಮೊಮೋಸ್ ರೆಡಿ ಆಯಿತು ಅಂತ. ಎಲ್ಲ ಮೊಮೋಸನ್ನು ನಾನು ಮಾಡಿ ಇಟ್ಟಿದ್ದೇನೆ. ಇದನ್ನು ಈಗ ನಾನು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕಿ, ಯಾಕಂದರೆ ಅಂಟ್ಕೊಳ್ಬೋದು ಮೈದಾ ಹಿಟ್ಟಾದ್ರಿಂದ. ಇಲ್ಲಾದರೆ ನೀವು ಬಾಳೆಲೆಯನ್ನು ಇಟ್ಟು ಅದರ ಮೇಲೆ ಇದನ್ನು ಮೊಮೋಸನ್ನು ಇಟ್ಟು ಬೇಯಿಸ್ಕೊಳ್ಬೋದು, ಅಥವಾ ಬೇರೆ ಪಾತ್ರೆ ಒಳಗಡೆ ಇಟ್ಟು ಕೂಡ ಇದನ್ನು ಬೇಯಿಸ್ಕೊಳ್ಬೋದು. ನಿಮಗೆ ಯಾವ್ದು ರೀತಿ ಸುಲಭ ಆಗ್ತದೆ ನೋಡಿ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದನ್ನು ಹಬೆಯಲ್ಲಿ ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ. ಮೊಮೋಸ್ ರೆಡಿಯಾಗಿದೆ. ಸಾಸ್ ಅಥವಾ ಚಟ್ನಿ ಯಾವುದ್ರ ಜೊತೆ ಇದು ತುಂಬ ಚೆನ್ನಾಗಿರ್ತದೆ. ಇದನ್ನು ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ಸ್ ಹಾಕಿ. ನನಗೂ ನಿಮಗೆ ಹೇಗೆ ಅನಿಸ್ತದೆ ಅಂತ ಗೊತ್ತಾಗ್ತದೆ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.